ಈಗ ಹೋರಾಟ ಪ್ರಾರಂಭ ಅನಿವಾರ್ಯ ಸರ್ಕಾರ ಘೋಷಣೆ ಮಾಡೈತಿ. ಆದರೂ ಆಯಾ ವೈಸ್ ಜಿಲ್ಲಾ ವೈಸ್ ಸ್ವಲ್ಪ ಇಲ್ಲಿ ಹೇರಾಪೇರ ಆಗ್ತಾಯಿದೆ. ನಮ್ಮ ಬೆಳಗಾವಿ ಕ್ಲಿಯರ್ ಆಗಿದೆ. ಬಾಗಲಕೋಟೆ ಕೂಡ ಕೆಲವು ಕಾರ್ಖಾನೆಯವರು 3,300 ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು, ಅವರು ಕೂಡ ರೇಟನ್ನು ಹಚ್ಚಿ ಪ್ರಾರಂಭ ಮಾಡಿದರು. ಆದರೂ ಗಲಾಟೆ ಆಗಬಾರ್ದಾಗಿತ್ತು. ನಮಗೂ ಅದು ಬೇಜಾರೈತಿ. ಯಾಕಂದ್ರೆ ಅದನ್ನು ನಾವು ರೈತ ಸಂಘದಿಂದ ಒಪ್ಪೋದಿಲ್ಲ. ಹೋರಾಟನ ಎಂದೂ ಕೂಡ ನಾವು 10 ದಿವಸ ಲಕ್ಷಾಂತರ ಜನ ದಿವಸ ಸೇರಿ ಕೂಡ ₹1 ಹಾನಿ ಮಾಡದೇ ಇರ್ತಕ್ಕಂಥದ್ದು. ಆ ಗಲಾಟೆಯಲ್ಲಿ ಇವತ್ತು ಕಬ್ಬನ್ನು ಸುಡ್ತಕ್ಕಂಥದ್ದು ಮತ್ತು ಗಾಡಿಗಳನ್ನು ಸುಡ್ತಕ್ಕಂಥದ್ದು, ಅದು ನಮ್ಮ ರೈತರದ್ದು ನಾವೇ ಸುಟ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ. ಅದು ಚಳವಳಿ ನಮ್ಮ ಲಕ್ಷಣ ಅಲ್ಲ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನು ಒಪ್ಪದೇ ಇರ್ತಕ್ಕಂಥ ಸಂದರ್ಭ. ಯಾಕಂದ್ರೆ ಅನಿವಾರ್ಯ ಐತಿ. ನಾವು ಹಂಗೆ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ. ಯಾಕಂದ್ರೆ 3,300 ರೂಪಾಯಿ ಅವ್ರು ಈಗಾಗಲೇ ಸರ್ಕಾರದ ಏನು ಆಗೈತಿ FRP ಅವರು ಹೊರತುಪಡಿಸಿನ ಅದನ್ನು ಅವ್ರು 3,300 ರೂಪಾಯಿ ಹೆಚ್ಚಿದ್ದಾರೆ ಅಡ್ವಾನ್ಸ್ ಆಗಿ. ಆದರೂ ಕೂಡ ಅದು 3,500 ಬೇಡಿಕೆ ಮಾಡಲಿ. ಆದರೂ ಬೇಡಿಕೆ ವೇದಿಕೆ ಒಳಗಿರಲಿ. ನಾವು ಹೋಗಿ ಗಲಾಟೆ ಆಯ್ತಪ್ಪ ಅಂತಂದರೆ ಇವತ್ತು ಹಾನಿ ಆಯ್ತು. ಸುಮಾರು ಕೋಟ್ಯಾಂತರ ರೂಪಾಯಿನ ಇವತ್ತು ನಮ್ಮ ಟ್ಯಾಕ್ಟರ್ದವ್ರು ಹಾನಿ ಆಗೈತಿ. ಈಗ ಸದ್ಯ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆಯವ್ರು ಮಾಡಿಕೊಟ್ಟಾರು. ಅವ್ರ ಆಸೆ ಇರ್ತಾವೆ. ಅದ್ರ ಮೇಲೆ 10 ಲಕ್ಷ ಲೋನ್ ಮಾಡಿರ್ತಾರೆ. ಅದನ್ನು ಹೋಗಿ ಈಗ 1 ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು. ಇವೆಲ್ಲ ಅನಾಹುತಕ್ಕೆ ಈಡು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಐತೆ? ಹೋರಾಟ ನಾವು ಶಾಂತಿಯಿಂದ ಮಾಡಬೇಕು. ಇವತ್ತು ಅಹಿಂಸಾತ್ಮಕ ಹೋರಾಟಗಳನ್ನು ಮಾಡೋದ್ರಿಂದ ಇವತ್ತು ಅದು ಹೋರಾಟಕ್ಕೂ ಗೌರವ ಇರೋದಿಲ್ಲ. ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮೇಲೆ ಬೇರೆ ಅದನ್ನು ಪರಿಣಾಮ ರೀತಿಯೊಳಗೆ ಒಯ್ಯುವಂಥದ್ದಾಗ್ತೈತಿ. ಇವತ್ತು ಆ ರೀತಿ ಮಾಡಬಾರ್ದು. ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ. ಏನು ಬೇಕಾದಿರಲಿ ಕೇಳೋಣ, ನಮ್ಮ ಹಕ್ಕೈತೆ. 5,500 ಕೇಳೋಣ ಕಬ್ಬಿನ ಬಿಲ್. ನಾವು 3,500 ಅಷ್ಟೇ ಅಲ್ಲ, ನಾವು 5,500 ರೂಪಾಯಿ ಕೇಳತ್ತು. ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ 1,000 ಕೊಡಲಿ, ಸಿದ್ದರಾಮಯ್ಯ ಅವರು 1,000 ಕೊಡಲಿ. ಇದು 3,500 ಸುದ್ದ 5,500 ರೂಪಾಯಿ ನಾವು ಕಬ್ಬಿನ ಬಿಲ್ ಕೇಳತ್ತು. ಅದು ಹೋರಾಟ ಕೇಳೋದು ಹಕ್ಕತ್ತಿ, ಕೇಳಬೇಕು. ಆದರೂ ಕೂಡ ಇವತ್ತು ನಾವು ಮಾಡಿ ತೋರಿಸೋದಿಲ್ಲ. ಈಗ ಗುರ್ಲಾಪುರ ಚಳವಳಿ ಒಳಗೆ ವೇದಿಕೆ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ 10 ರೂಪಾಯಿ ಕೂಡ ಹಾನಿ ಆಗಿಲ್ಲ, ಗಲಾಟೆ ಆಗಿಲ್ಲ. ಲಕ್ಷ ಜನ ಬಂದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಜನ ಸುದೇ ಜಗಾಡಲಿಲ್ಲ. ಅಂಥ ಒಂದು ಐತಿಹಾಸಿಕ ಚಳವಳಿ ಆಗೈತಿ. ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಅಲ್ಮೇಲ್ ಕಾರ್ಖಾನೆ ಇರ್ಬೋದು ಮತ್ತು KPR ಕಾರ್ಖಾನೆ ಇರ್ಬೋದು, ಅಲ್ಲಿ ಕೂಡ ಪ್ರತಿಭಟನೆ ಐತಿ. ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಗೆಲ್ಲ ಭಾಗವಹಿಸತ್ತಾರೋ. ನಾವೆಲ್ಲ ಭಾಗವಹಿಸತ್ತು. ಇವತ್ತು ನಾನು ಬರುತ್ತನಾಗ ಶುಗರ್ ಕಮಿಷನರ್ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನು ಕ್ಲಿಯರ್ ಮಾಡಿರಿ, ಇದು ಸರಿ ಆಗೋದಿಲ್ಲ. ಇವರು ಭಾಳ ನಮ್ಮದು ರಿಕವರಿ ಕಡಿಮೆ ಐತಿ, 9.5 ಐತಿ ಅನ್ನುವಂಥದ್ದು ಅವ್ರು ಹೇಳತ್ತಾರ. ಅದು ಇರಲಿ. ನಮ್ಮ ವಿಚಾರೇನ 5-6 ವರ್ಷದಿಂದ ತಾವೇನು 10 ರೂಪಾಯಿ ಹೆಚ್ಚು ಕೊಟ್ಟಿಲ್ಲ. ನೀವು ಈಗೇನು 75 ಬಹು ನಿಮ್ದೇನು ಉತ್ಪಾದನೆ ಬರ್ತಾವೆ, ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ. ಈ ಸಲ ಒಂದು ಸಲ ಕೊಡೋದು ರೈತರಿಗೆ ಏನು ತಪ್ಪಾಗೋದೈತಿ? ರೈತರು ಸಂಕಷ್ಟದಾಗ ಅದಾರು. ಗೊಬ್ಬರ ಡೀಸೆಲ ಎಲ್ಲ ಕೂಡ ಜಾಸ್ತಿ ಆಗೈತಿ. ತಾವೇನು ಸರ್ಕಾರದ ಆದೇಶ ಐತಿ, ಆದೇಶ ಪ್ರಕಾರ ಕೊಡಬೇಕು. ಇಲ್ಲಿ ಕೂಡ ನಮ್ಮದು 3,300 ಕೊಡಬೇಕು ಅನ್ನುವಂಥ ಬೇಡಿಕೆ ಐತಿ. ಅದ್ರ ಸಲುವಾಗಿ ಇವತ್ತು ಹೋರಾಟ ಐತಿ. ಆ ಹೋರಾಟಕ್ಕೆ ಭಾಗವಹಿಸತ್ತೀವಿ. ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ, ನಾಡಿನ ಜನತೆ, ನನ್ನ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ತಾವೆಲ್ಲ ಶಾಂತಿಯಿಂದ ಹೋರಾಟ ಮಾಡಿರಿ. ಯಾವ ಕೂಡ ಅನಾಹುತ ಘಟನೆಗಳನ್ನ ನಡಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಇದು ಏನಾಕೈತಪ್ಪ ಅಂತಂದ್ರೆ ಹಾಳು ನಾವಾಗತ್ತು. ಈಗ ಟ್ಯಾಕ್ಟ್ರ ಮತ್ತು ಗಾಡಿ ಸುಡೋದು ನಮ್ಮೂ ಹಾಳಾದು, ಕಬ್ಬು ನಮ್ಮದು ಹಾಳಾಯ್ತು. ಬೇಡ, ಯಾಕಾದ್ರೆ ಅವಶ್ಯಕತೆ ಇಲ್ಲ. ಬಿಲ್ ತೊಗೊಂಡು ಎಲ್ಲಿಗೋ ಕಾರ್ಖಾನೆಯನ್ನು ಕಿತ್ಕೊಂಡು ಹೋಗೋದಿಲ್ಲ. ಮತ್ತು 4 ದಿವಸ ಭೇಟಾಗಿ ಅವ್ರು ಮತ್ತೆ ಕಾರ್ಖಾನೆಯವ್ರು ರಿಪೇರಿ ಮಾಡಿ ಸುಧಾರಣೆ ಮಾಡ್ಕೊಳಕ್ಕೆ ಸಾಧ್ಯತೆ. ಅದಕ್ಕೆ ಹಳೆ ಬಾಕಿನೇ ಕೊಡ್ತಿಲ್ಲ. ಇಂಥದ್ರಲ್ಲಿ ಈಗೂ ಹಿಂಗೆ ಹೇಳ್ಕೊಂಡು ಉಳಿಸ್ಕೊಂಡು ಮುಂದೆ ಎಲ್ಲಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ರೈತರಿಗಿಲ್ಲ. 114 ರೂಪಾಯಿ ಕೂಡ ಕೊಡಬೇಕಾಗಿತ್ತು, ಕೊಡಲೇಬೇಕು. ಅದನ್ನು ಕೊಟ್ಟು ಚಾಲೂ ಮಾಡಬೇಕಾಗಿತ್ತು. ಕಾರ್ಖಾನೆಯವ್ರ ಓಡಾಡ್ರದಾರ, ಅದ್ರೊಳಗೇನು ಸಮಸ್ಯೆ ಇಲ್ಲ. ಅವರೇನು ಶುದ್ಧದಾರ ಅಂತ ನಾವು ಹೇಳಂಗಿಲ್ಲ. ಕಾರ್ಖಾನೆಯವರ 100% ಅವ್ರು ನಮ್ಮ ಉದ್ಧಾರ ಮಾಡೋಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ. ಅವರು ಶ್ರೀಮಂತರಾಗಿ ಆ ರೊಕ್ಕ ತೊಗೊಂಡು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ. ನಮ್ಮ ಮಂದಿ ದಿವಸ ಹೇಳ್ತಿರ್ತಾರೋ. ಆದರೂ ಸುಧಾರಣೆ ಆಗಲಿ. ಅವರು ಈ ವರ್ಷ ಹೆಂಗೆ ಇವತ್ತು ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗೈತಿ. ಇನ್ನು ಮುಂದೆ ಅವರು ನಮಗೆ ಮೋಸ ಮಾಡೋಕ್ಕೆ ಬಿಡೋದಿಲ್ಲ. ತೂಕದಾಗೂ ಮೋಸ ಮಾಡೋಕ್ಕೆ ಬಿಡೋಂಗಿಲ್ಲ, ರಿಕವರಿ ಒಳಗೂ ಮೋಸ ಮಾಡೋಕ್ಕೆ ಬಿಡೋಂಗಿಲ್ಲ. ಇನ್ನೊಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯ ಏನು ಮಾಡ್ತಾಯಿದ್ದೀನಿ, ತಕ್ಷಣ ಇವತ್ತು ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್, ರಿಕವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು. ತೂಕದ ಬದಲು ಕೂಡ ಗಮನ ಹರಿಸಬೇಕು. ಶುಗರ್ ಕಮಿಷನರ್ ಇಲಾಖೆ ಕೂಡ ಸದೃಢಗೊಳಿಸ್ತಕ್ಕಂಥದ್ದು ಮಾಡಬೇಕು. ಇದೆಲ್ಲ ಅನಾಹುತಕ್ಕೆ ಕಾರಣ ಶುಗರ್ ಕಮಿಷನರ್ ಇಲಾಖೆ ಸದೃಢ ಕಾರಣಕ್ಕಾಗಿ. ನಿನ್ನೆ ಹೋರಾಟಕ್ಕೆ ಯಾರು ಕಾರಣ ಅಂತಾರೆ? ಕೆಲವರು ಕಿಡಿಗೇಡಿ ಮಾಡಿರಂತ ರೈತರು ಆರೋಪ ಮಾಡ್ತಾರೆ, ರೈತರೇ ಮಾಡ್ಯಾರಂತ ಅವರು ಆರೋಪ. ಸಮೀರ್ವಾಡಿ ಕಾರ್ಖಾನೆ ಸುತ್ತ 70ರಿಂದನೂ ಇದೇ ಷಡ್ಯಂತ್ರ ನಡೀತಾ ಇದೆ. ಕಾರ್ಖಾನೆ ಮುಚ್ಚಿಸ್ಬೇಕು ಅಂತ ಪ್ಲಾನ್ಗಳು ನಡೀತಾ ಇದ್ದಾವೆ ಅಂತ ಆರೋಪ ಇದ್ದವರು. ಈಗ
ಆ ಹೋರಾಟನ ಇವತ್ತು ಆಗಿರ್ತಕ್ಕಂಥ ಅನಾಹುತನ ನಾನು ಕೂಡ ಇವತ್ತು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಅನಾಹುತ ನಾವು ಕೂಡ ಮಾಡಿದ್ರಲ್ಲ, ನಾವು ತಮಗೆ ಗೊತ್ತೈತೆ ತಮ್ಮ ಆಶೀರ್ವಾದದಿಂದ ನೀವೆಲ್ಲ ರೈತ ದೇವರುಗಳ, ನೀವು ದೇವರುಗಳೆಲ್ಲ ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ತು 300 ರೂಪಾಯಿ ಎಲ್ಲಿ ಹೋಗಿಲ್ಲ. ನಮ್ಮ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆಯವ್ರನ್ನ ಮಣಿಸಿದ್ದೀವಿ, ಸರ್ಕಾರ ಮಣಿಸಿದ್ದೀವಿ. ಅದರಿಂದ ಹಣ ಸಿಕ್ಕತ್ತಿ. ಅದು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಏನು ರೈತರ ಮುಖಂಡರದಾರು ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಚಳವಳಿಯನ್ನು ಒಳ್ಳೆ ರೀತಿ ಒಳಗೆ ಒಯ್ಯಿರಿ, ಅನಾಹುತಕ್ಕೆ ಈಡಾಗಬಾರ್ದು. ಯಾಕಂತಂದ್ರೆ ಈ ಅನಾಹುತದಿಂದ ಅನುಭವಿಸೋರು ಯಾರ? ರೈತರು ಅನುಭವಿಸ್ತು, ನಾವು ಹಾಳಾಗತ್ತು. ಅವ್ರಿಗೇನೈತೆ ಆಯಿತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಈಗ 3 ದಿವಸ ಬಂದ್ ಮಾಡಿರು, ಇದ್ರೊಳಗೆ ಹೋಗೋದಾ? ಕಾರ್ಖಾನೆಗಳು ಕೂಡ ಚಾಲೂ ಆಗಬೇಕಾಗೈತೆ, ಕಬ್ಬು ಬಂದು ನಿಂತೈತೆ. ಅದನ್ನು ನಾವು ಸರಿಯಾಗಿ ದಾರಿ ಒಳಗೆ ಒಯ್ಬೇಕು. ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ. ಈಗ ಇಡೀ ರಾಜ್ಯದ ನಮ್ಮದು ಜವಾಬ್ದಾರಿ ಐತಿ. ನಿಮಗಿರೋ ಮಾಹಿತಿ ಪ್ರಕಾರ ನಿನ್ನೆ ಮಾಡಿದಂಥ ಕೆಲಸ ರೈತರದ್ದು ಅಥವಾ ಕಿಡಿಗೇಡಿಗಳು? ಈಗ ಹೋರಾಟಗಾರದು ಜವಾಬ್ದಾರಿ ಇರ್ತೈತಿ. ಹೋರಾಟಗಾರ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅವ್ರು 3,300 ರೂಪಾಯಿ ಘೋಷಣೆ ಮಾಡಿ ಅದನ್ನು ಬೋರ್ಡಿಗೆ ಹಚ್ಚಿದ ನಂತರ ಮತ್ತು ಹಳಿ ಬಾಕಿ ಇತ್ತಂದ್ರೆ ಕೆಲವು ಜನ ಹೋಗಿ ಕೇಳಬೇಕು. ಆ ಹೋರಾಟದ ವೇದಿಕೆಯನ್ನು ಸಾವಿರಾರು ಮಂದಿ ನಾವು ಕರ್ಕೊಂಡು ಹೋದಪ್ಪ ಅಂದ್ರೆ 1000 ಜನ ಕಂಟ್ರೋಲ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಹೋರಾಟಗಾರರಿಗೆ ಗೊತ್ತಾಗೋದಿಲ್ಲ. ಕೆಲವು ಒಳಗೆ ಓಡಾಡೋ ಹುಡುಗರು ಇರ್ತಾರೋ, ಆ ಮಾಪದಾಗ ಯಾರ್ಯಾರು ಬಂದು ಯಾವ ಗಲಾಟೆ ಮಾಡ್ತಾರೋ ಏನೈತಿ ಅನ್ನೋವಂಥದ್ದು ಗೊತ್ತಾಗಿಲ್ಲ. ಈಗ ಬಲಿಪುಷಿ ಯಾರಾಗ್ತಾರೆ. ಅದಕ್ಕಾಗಿ ನಮ್ಮ ಹೋರಾಟಗಾರ ಜವಾಬ್ದಾರಿ ಐತೆ. ನಮಗೂ ಬರ್ತಿರ್ಕಿಲ್ಲ, ಲಕ್ಷ ಮಂದಿ ಇತ್ತು ನಮ್ಮ ಕೈಯಾಗ. ನಾವು ಹೋಗ್ತಿದ್ದು ಸರ್ಕಾರ ವ್ಯವಸ್ಥೆ ವಿರುದ್ಧ ಅಂಜಿಕೆ ಆಗ್ತಿದ್ದು, ಹೋಗಲಿಲ್ಲ. ಸರ್ಕಾರ ಬರುವಂಗೆ ಮಾಡಿದ್ದು. ಆ ತಾಕತ್ತನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಅದು ಜನಾಂದೋಲನ ಆಗೈತಿ. ಆ ಜನಾಂದೋಲನನ್ನು ಇವತ್ತು ನಾವು ಸರಿಯಾಗಿ ಮಾರ್ಗದಾಗ ಇವತ್ತು ಕಬ್ಬು ಬೆಳೆಗಾರ ಲಾಭ ಮಾಡ್ತಕ್ಕಂಥದ್ದು ಆಗಬೇಕು. ದಯವಿಟ್ಟು ಎಲ್ಲೂ ಕೂಡ ಗಲಾಟೆ ಅನಾಹುತಗಳನ್ನು ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೋದು ಅಂತ ಯಾವುದೂ ಅವಶ್ಯಕತೆ ಇಲ್ಲ. 100% ಸರ್ಕಾರ ಕೂಡ, ರಾಜ್ಯದ ಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಸರ್ ಕೂಡ ಇದಕ್ಕೆ ತಕ್ಷಣ ಹೋಗಿ ಅಲ್ಲೇನು ಕಾರ್ಖಾನೆ ಕಬ್ಬು ನಾಶ ಆಗೈತಿ, ಟ್ಯಾಕ್ಟರ್ ಮಾಲಕರ ಟ್ಯಾಕ್ಟರ್ಗಳು ನಾಶ ಆಗ್ಯಾವು, ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟು ಅವ್ರಿಗೆ ಹೊಸ ಟ್ಯಾಕ್ಟರ್ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಜವಾಬ್ದಾರಿ ಇರಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಸರ್ಕಾರ ಘೋಷಣೆ ಮಾಡಿರೋ ಏನು ನಿಗದಿ ಆದೇಶ ಮಾಡೈತಲ್ಲ, ಅದನ್ನು ವಿಜಯಪುರ ಜಿಲ್ಲೆ ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಅಂತ. ಇಲ್ಲ, ಒಪ್ತಾ ಇಲ್ಲ ಅಂದರೂ ಕೆಲವು ಜನ ಒಪ್ತಾ ಇಲ್ಲ. ಅವ್ರ ರಿಕವರಿ ಅದು ಇದು 108 ನೆವ ಹೇಳತ್ತಾರ. ಅದನ್ನು ಸರ್ಕಾರ ಮುಂದೆ ಕೂತು ಸರಿ ಮಾಡಿ ಆ ಭಾಗದಾಗ ಅನುಕೂಲ ಆಗೋ ರೀತಿ ಅವ್ರು ರೈತರನ್ನೆಲ್ಲ ಮುಖಂಡರು ವಿಶ್ವಾಸ ತೊಗೊಂಡು ಮತ್ತು ಕಾರ್ಖಾನೆಯವ್ರ ವಿಶ್ವಾಸ ತೊಗೊಂಡು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಐತಿ. ಈಗಾಗಲೇ ಅವು ಸಮೀರ್ ವಾಡಿಯದು 3,300 ರೂಪಾಯಿ ಘೋಷಣೆ ಮಾಡ್ಯಾರ. ಬೆಳಗಾವಿ ಒಳಗೆ ಕೂಡ 3,300 ರೂಪಾಯಿ ಘೋಷಣೆ ಮಾಡ್ಯಾರು. ಬಾಗಲಕೋಟೆಗೂ 3-4 ಕಾರ್ಖಾನೆಗಳು ಮಾಡ್ಯಾವು, ಇನ್ನೂ ಕೂಡ ಮಾಡಬೇಕು. ಬಿಜಾಪುರದಾಗ ಕೂಡ ಮಾಡಬೇಕು. ನಿನ್ನೆ ಆರ್.ವಿ. ತಿಮ್ಮಾಪುರ ಅವರು ಚರ್ಚೆ ಮಾಡಬೇಕಿತ್ತು, ಅವರು ಸಂಧಾನ ಕೂಡ ಮಾಡಬೇಕು ಅನ್ನೋದು. ಸಂಧಾನ ವಿಫಲ ಆಗಿದ್ದಕ್ಕೆ ಈ ರೀತಿ ಒಂದು ಘಟನೆ ಆಯಿತು ಆಗಿರ್ಬೋದು. ಆದರೂ ಕೂಡ ನಮಗೂ ತಾಳ್ಮೆ ಬೇಕು. ಯಾಕಂದ್ರೆ ತಾಳ್ಮೆ ಇರಲಿಲ್ಲ ಅಂತಂದ್ರೆ ಅನಾಹುತ ಯಾರು ಹಾಳಾಗ್ತಾರೆ. ಆ ಕಣ್ಣಾಗ ನೀರು ಬರ್ತೈತೆ ನಿನಗೆ. ಯಾಕಂದ್ರೆ ಆ ಟ್ಯಾಕ್ಟರ್ಗಳು ಪಾಪ 10 ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದು 4 ರೂಪಾಯಿ ನಮ್ಮ ಕುಟುಂಬಕ್ಕೆ ಉಳಿಲಿ ಅಂತೇಳಿ ಮಾಡಿರ್ತಾರೆ. ಇವತ್ತು ಆ ಕುಟುಂಬಗಳು ಇವತ್ತು ತಕ್ಷಣ ಟ್ಯಾಕ್ಟರ್ ಐತೆ ಅಂದ್ರೆ ಒಂದೇ ದಿವಸ ಟ್ಯಾಕ್ಟರ್ ರೆಡಿ ಆಗೋದಿಲ್ಲ. ರಿಪೇರಿ ಆಗಕ್ಕೆ 1 ತಿಂಗಳು ಬೇಕು. ಅದು ಸೀಸನ್ ಮುಗೀತಂದ್ರೆ ಆ ಹಾನಿಯನ್ನು ಯಾರು ತುಂಬ್ತಾರೆ? ಅದಕ್ಕಾಗಿ ಟ್ಯಾಕ್ಟ್ರ್ ಸುಡೋದು, ಗಾಡಿ ಕಬ್ಬು ಕೆಡುವುದು. ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗೆ 1,000 ಟ್ಯಾಕ್ಟರ್ ತರಿಬೋದು. ಕೈ ಮುಗಿದ್ದು ಕಾಲು ಬಿದ್ದು ದಯವಿಟ್ಟು ಸಹಕರಿಸ್ರಿ ಅಂತೇಳಿ. ಒಂದು ಗಾಡಿ ಕೆಡುಗುಡ್ಲಿಲ್ಲ. ಅದು ಕರ್ತವ್ಯ, ನಮ್ಮ ಜವಾಬ್ದಾರಿ. ಟ್ಯಾಕ್ಟರ್ ನಮ್ಮದಾವ, ಕಬ್ಬು ನಮ್ಮದೈತಿ. 12 ತಿಂಗಳು ಬೆಳೆದವ್ರು ನಾವು. ಅದು ನಮ್ಮದು ನಾವು ಹಾಳು ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ. ಬೆಲೆ ಅವ್ರ ಮನೆದೇವ್ರು ಕೊಡ್ಬೇಕಾ, ಬಿಡಂಗಿಲ್ಲ. ನಾವು ಕಬ್ಬು ಬೆಳೆದು ಕೊಡಬೇಕಾ. ನಾವು ಬೆಳಗಾವ್ದಾಗ ಈಗ ತೊಗೊಂಡು ಬಾಗಲಕೋಟೆಗೂ ಸ್ಟಾರ್ಟ್ ಆಗೈತಿ. ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ರು, ಕೆಲವು ಕಾರ್ಖಾನೆ ಕೊಡತ್ತಿಲ್ಲ. ಅದ್ರ ಬಲ್ಲ ಹೋರಾಟ ಮಾಡಬೇಕಾಗೈತಿ. ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮೊನ್ನೆ ಅವ್ರು ಬರೀ 2,700 ರೂಪಾಯಿ ಕೊಡತ್ತಿರು, ಬರೀ 2,800 ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ. ಯಾವಾಗ ನಾವು ರೈತ ಸಂಘದವರಲ್ಲಿ ಭಾಗವಹಿಸಿದ್ದು ಅವ್ರು 3,150 ರೂಪಾಯಿ ಕೊಡೋಕೆ ಒಪ್ಕೊಂಡ್ರು. ಅವ್ರು 400 ರೂಪಾಯಿ ಲಾಭ ಆಯ್ತು. ಹಾಂ, ದಯವಿಟ್ಟು ನಾವೇನಂತೀವಿ, ಇವತ್ತು ನಾವು ಬಂದು ಇಲ್ಲಿ ಇದು ಇತ್ಯರ್ಥ ಮಾಡ್ಬೇಕು. ಇದು ಮಂತ್ರಿಗಳ ಜವಾಬ್ದಾರಿ, ಶುಗರ್ ಕಮಿಷನರ್ ಜವಾಬ್ದಾರಿ, ಇಲ್ಲಿ ಜಿಲ್ಲಾ ಜವಾಬ್ದಾರಿ. ಅನಾಹುತ ಘಟನೆಗಳನ್ನ ಆಗಲ್ದಂಗೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಐತಿ, ಅವ್ರು ಮಾಡಬೇಕು. ಮುಖ್ಯಮಂತ್ರಿ ಕೂಡ ಇದನ್ನು ಹಗುರವಾಗಿ ತಿಳ್ಕೊಳ್ಳೋಂಗಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ.